ಗಿಫ್ಟ್ ಅಂದ್ರೆ ಸಾಕು ಸಿಎಂ ಸಿದ್ದರಾಮಯ್ಯ ಬೆಚ್ಚಿ ಬೀಳ್ತಿದ್ದಾರೆ. ತಾಜಾ ಉದಾಹರಣೆ ಅಂತಂದ್ರೆ ಇಂದು ವಿಧಾನಸೌಧದಲ್ಲಿ ನಡೆದಂತಹ ಈ ಘಟನೆ. ಸಿಲ್ಕ್ ಬೋರ್ಡ್ ನಿರ್ದೇಶಕಿ ನೀಲಾ ಮಂಜುನಾಥ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ಯಾಕ್ ಮಾಡಿದ್ದ ಉಡುಗೊರೆ ಕೊಡಲು ಮುಂದಾದರು. ಈ ವೇಳೆ ಅದನ್ನು ಗಮನಿಸಿದಂತಹ ಸಿಎಂ ಏನದು ಅಂತ ಕೇಳಿದ್ದಾರೆ. ಬಳಿಕ ಗಿಫ್ಟ್ ಸಹವಾಸವೇ ಬೇಡ ಅಂತ ನೀಲಾ ಮಂಜುನಾಥ್ ಅವರು ಕೊಟ್ಟಂತಹ ಗಿಫ್ಟನ್ನು ಕೈಯಿಂದ ವಾಪಸ್ ತಳ್ಳಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಹುಬ್ಲೋಟ್ ವಾಚ್ ಗಿಫ್ಟ್ ಹಗರಣದ ಗುಂಗಿನಿಂದ ಸಿಎಂ ಹೊರಬಂದಿಲ್ಲ ಅಂತ ಕಾಣಿಸುತ್ತೆ. ಸಿದ್ದರಾಮಯ್ಯ ಆಪ್ತರು ಕೊಟ್ಟಂತಹ ದುಬಾರಿ ವಾಚ್ ಸಿದ್ದರಾಮಯ್ಯನವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿತ್ತು. ವಾಚ್ ಗಿಫ್ಟ್ ವಿಚಾರದಿಂದ ಸಿದ್ದರಾಮಯ್ಯ ಫುಲ್ ಹೈರಾಣಾಗಿ ಹೋಗಿದ್ರು. ಹಾಗಾಗಿ ಇನ್ಯಾವ ಗಿಫ್ಟು ಬೇಡಪ್ಪ ಅನ್ನೋ ರೀತಿಯಲ್ಲಿ ಗಿಫ್ಟ್ ತೆಗೆದುಕೊಳ್ಳಿಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಿಲ್ಲ. ಅಂದು ವಾಚ್ ಗಿಫ್ಟ್ ತೆಗೆದುಕೊಂಡಿದ್ದೇ ಸಾಕಾಗಿ ಹೋಗಿದೆ ಸಿದ್ದರಾಮಯ್ಯನವರಿಗೆ. ಯಾಕಂದರೆ ಹುಬ್ಲೋಟ್ ವಾಚ್ ವಿವಾದ ಬಹಳಷ್ಟು ದೊಡ್ಡ ಸಂಕಷ್ಟಕ್ಕೆ ಈಡು ಮಾಡಿತ್ತು. ಫುಲ್ ಹೈರಾಣಾಗಿ ಹೋಗಿದ್ರು ಸಿಎಂ. ಹಾಗಾಗಿಯೇ ಈಗ ಗಿಫ್ಟ್ ಸಾಕಪ್ಪ ಅನ್ನುವಂತಾಗಿದೆ ಅನಿಸುತ್ತೆ. ಸಿಎಂ ಸಿದ್ದರಾಮಯ್ಯನವರು ಇಂದು ಗಿಫ್ಟ್ ತೆಗೆದುಕೊಳ್ಳಿಕ್ಕೆ ನಿರಾಕರಿಸಿದ್ದಾರೆ. ವಿಧಾನಸೌಧ ಸಮಿತಿಯ ಕೊಠಡಿಯಲ್ಲಿ ನಡೆದಂತಹ ಘಟನೆ ಇದು. ಅಂದಿನ ವಾಚ್ ವಿವಾದ ಇಂದು ಬಂದಂತಹ ಗಿಫ್ಟನ್ನು ನಿರಾಕರಿಸಲಿಕ್ಕೆ ಕಾರಣ ಅಂತ ಅನಿಸುತ್ತೆ. ನೀಲಾ ಮಂಜುನಾಥ್ ಅವರು ಸಿಲ್ಕ್ ಬೋರ್ಡ್ ನಿರ್ದೇಶಕಿ ನೀಲಾ ಮಂಜುನಾಥ್ ಅವರು ಒಂದು ಗಿಫ್ಟ್ ಕೊಡಲಿಕ್ಕೆ ಮುಂದಾದರು. ಆದರೆ ಆ ಗಿಫ್ಟನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿಲ್ಲ ಸಿದ್ದರಾಮಯ್ಯ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋ ಮೋರ್ ಗಿಫ್ಟ್ ಅಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಾಚ್ ಸಾಹಸೆ ಸಾಕು ಅನ್ಸಿದ್ಯಾ ಹೇಗೆ? ಖಂಡಿತವಾಗಿಯೂ ಕೂಡ ಹುಬ್ಲೋಟ್ ವಾಚ್ ಪ್ರಕರಣ ಸಿಎಂ ಅವರನ್ನ ಸಿಕ್ಕಾಪಟ್ಟೆ ಹೈರಾಣಾಗಿಸಿದೆ ಅನ್ನೋದು ಇವತ್ತು ನಡೆದಂತಹ ಘಟನೆಯಿಂದ ಮತ್ತೆ ಸಾಬೀತಾಗಿರುವಂತದ್ದು. ಇವತ್ತು ಮುಖ್ಯಮಂತ್ರಿಗಳು ಪ್ರಗತಿ ಪರಿಶೀಲನಾ ಸಭೆ ನಡೆಸುವಂತಹ ಸಂದರ್ಭದಲ್ಲಿ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತಹ ಕಡತಗಳ ವಿಲೇವಾರಿ ಮತ್ತು ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ರು ಮತ್ತು ಸಿಲ್ಕ್ ಬೋರ್ಡ್ ನಿಂದ ಬಂದಂತಹ ಲಾಭಾಂಶವನ್ನ ಸಿಎಂ ಪರಿಹಾರ ನಿಧಿಗೆ ಹಸ್ತಾಂತರಿಸುವಂತಹ ಸಂದರ್ಭದಲ್ಲಿ ಸಿಲ್ಕ್ ಬೋರ್ಡ್ ಈ ಒಂದು ರೇಷ್ಮೆ ಮಂಡಳಿ ನಿರ್ದೇಶಕಿ ನೀಲಾ ಮಂಜುನಾಥ್ ಅವರು ಇಲಾಖೆಯ ಸಚಿವರಾಗಿರುವಂತಹ ಎ ಮಂಜು ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ಯಾಕ್ ಮಾಡಿದಂತಹ ಗಿಫ್ಟ್ ಒಂದನ್ನ ನೀಡೋದಕ್ಕೆ ಮುಂದಾದ್ರು. ಈ ಸಂದರ್ಭದಲ್ಲಿ ಅದು ಏನು ಅನ್ನೋದನ್ನ ಪ್ರಶ್ನಿಸಿದ ಮುಖ್ಯಮಂತ್ರಿಗಳು ಗಿಫ್ಟ್ ಅನ್ನೋದು ತಿಳಿದ ತಕ್ಷಣವೇ ಅದನ್ನ ಕೈಯಿಂದ ತಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ರು. ಗಿಫ್ಟ್ ಸಹವಾಸ ಬೇಡ ಅನ್ನೋದನ್ನ ಬಾಯಿ ಮುಖಾಂತರ ಹೇಳಿ, ಅಂದ್ರೆ ನೇರವಾಗಿ ಅವರು ಹೇಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಗಿಫ್ಟ್ ಸಹವಾಸ ಬೇಡಪ್ಪ ಅನ್ನೋ ಒಂದು ಮಾತನ್ನು ಕೂಡ ಹೇಳಿ ಕೈಯಿಂದ ಅದನ್ನ ತಳ್ಳಿ ಗಿಫ್ಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ನಿರಾಕರಿಸಿದ್ರು. ಇಲ್ಲಿ ಹುಬ್ಲೋಟ್ ವಾಚ್ ವಿವಾದ ಸಾಕಷ್ಟು ವಿವಾದಕ್ಕೆ ಕಾರಣವಾದಂತಹ ಹಿನ್ನೆಲೆಯಲ್ಲಿ, ಗಿಫ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಇವತ್ತು ಕೊಟ್ಟಂತಹ ಗಿಫ್ಟ್ ಪ್ಯಾಕ್ಡ್ ಗಿಫ್ಟ್ ಆಗಿದ್ದಂತಹ ಕಾರಣಕ್ಕಾಗಿ ಒಳಗೆ ಏನಿದೆ ಅನ್ನೋದು ಕೂಡ ತಿಳಿಯದೇ ಇರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಅದನ್ನ ಸ್ವೀಕರಿಸೋದಕ್ಕೆ ನಿರಾಕರಿಸಿದ್ರು. ಎಲ್ಲರ ಮುಂದೆಯೇ ಸಚಿವರು ಗಿಫ್ಟ್ ನೀಡೋದಕ್ಕೆ ಮುಂದಾದ್ರೂ ಕೂಡ ಗಿಫ್ಟ್ ಬೇಡ ಅನ್ನೋದನ್ನ ಹೇಳಿ ಅವರು ಕೈಯಿಂದ ತಳ್ಳಿ ನಿರಾಕರಿಸಿದ್ರು. ಈ ಒಂದು ಪ್ರಕರಣ ಆಗಿರುವಂತದ್ದು ವಿಧಾನಸೌಧದಲ್ಲಿ. ಈ ಹಿಂದೆ ಆದಂತಹ ಘಟನೆಯನ್ನು ಮರೆತಿರದ ಸಿಎಂ ಮತ್ತೆ ಇನ್ನೊಂದು ವಿವಾದಕ್ಕೆ ಎಡೆ ಮಾಡಿಕೊಡೋದು ಬೇಡ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ಸ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.